ನನ್ನ ಮಗ ನೋಡಿ ನನಗೆ ಇವಾಗಲಿಂದನೇ ಹೆಲ್ಪ್ ಮಾಡೋಕ್ಕೆ ಶುರು ಮಾಡಿದ್ದಾನೆ. ನಾನು ಬಟ್ಟೆ ಒಣಗಾಕೋಕ್ಕೆ ಅಂತ ಮೇಲಕ್ಕೆ ಹೊರಟಿದ್ರೆ ಅವನು ಕ್ಲಿಪ್ ಬ್ಯಾಗ್ ತೊಗೊಂಡು ಹಾಕ್ಕೊಂಡು ಜೊತೆಗೆ ಬರ್ತಿದ್ದಾನೆ. ಅವನು ಚಪ್ಪಲಿನೇ ಹಾಕ್ಕೊಂಡಿರಲಿಲ್ಲ, ಮತ್ತೆ ವಾಪಸ್ಸು ಕ್ಲಿಪ್ ಬ್ಯಾಗ್ ಹಾಕ್ತಿದ್ದಂಗೆ ಫಾಸ್ಟಾಗಿ ಓಡಿ ಬಂದುಬಿಟ್ಟಿದ್ದ. ಮತ್ತೆ ವಾಪಸ್ ಕರೆದು ಅವನಿಗೆ ಸ್ಲಿಪ್ಪರ್ ಹಾಕ್ಸಿ ಮತ್ತೆ ಮೇಲಕ್ಕೆ ಕರ್ಕೊಂಬಂದೆ. ನಮ್ಮದು 2nd ಫ್ಲೋರಲ್ಲಿರೋದು ಮನೆ, ಇದು 5th ಫ್ಲೋರಲ್ಲಿ ಬಟ್ಟೆ ಒಣಗಾಕೋಕ್ಕೆ ಅಂತ ಬಂದ್ವಿ. ಫುಲ್ಲು ಬಿಸಿಲು ಅಂದರೆ ಫುಲ್ಲು ಬಿಸಿಲು, ಕಣ್ಣು ಬಿಡೋಕ್ಕೂ ಆಗ್ತಾಯಿರಲಿಲ್ಲ, ಅಷ್ಟು ಬಿಸಿಲು. ಹಂಗಾಗಿ ಗುಂಡನ್ನ ಮತ್ತೆ ಕರ್ಕೊಂಬಂದು ನೆರಳಲ್ಲಿ ಕೂರಿಸಿ ನಾನು ಮತ್ತೆ ಬಟ್ಟೆ ಒಣಗಾಕಿ ತಲೆನೇ ನೋವು ಬಂದುಬಿಡ್ತು ನನಗೆ, ಅಷ್ಟು ಬಿಸಿಲಿತ್ತು. ಅಲ್ಲಿದ್ದ ಬಂದು ಅವನಿಗೆ ನಾನೊಂದು ಫಿಲಮ್ ನೋಡ್ತಾ ಇದ್ದೆ, ಆದರೆ ಅವನು ನೋಡೋಕ್ಕೆ ಬಿಡಲ್ಲ. ಅವನು ಚಿಂಟು ನೋಡಬೇಕು ಅಂತ ಹೇಳ್ಬಿಟ್ಟು ಇಡು ಅಂತ ಇದು ಮಾಡ್ತಾ ಇದ್ದ, ಅಳ್ತಾ ಇದ್ದ. ಹಾಗಾಗಿ ಅವನಿಗೆ ಚಿಂಟು TV ಇಟ್ಕೊಟ್ಟು ಅಲ್ಲಿ ಕೂರಿಸಿ ನಾನಿಲ್ಲಿ ಪಾತ್ರೆ ತೊಳೆಯೋಣ ಅಂತ ಬಂದೆ. ತಲೆ ಫುಲ್ ನೋವು ಬಂದುಬಿಟ್ಟಿತ್ತು ಮೇಲ್ಗಡೆ ಬಿಸಿಲಿಗೆ ಹೋಗ್ಬಿಟ್ಟು. ನಾನಿಲ್ಲಿ ಈ ಪಾತ್ರೆ ನನಗೆ ಅಡುಗೆ ಏನು ಬೇಕಾದರೂ ಮಾಡಿರಿ, ಎಷ್ಟು ಸರಿ ಬೇಕಾದರೂ ಮಾಡ್ತೀನಿ, ಬಟ್ ಆದರೆ ಪಾತ್ರೆ ತೊಳೆಯೋದು ಅಂತಂದರೆ ನನಗೆ ಬೇಜಾರು. ಆವಾಗ ನಾನು ಮದುವೆಗಿನ್ನ ಮುಂಚೆ ನಾನು ಅಡುಗೆ ಬೇಕಾದ್ರೆ ಮಾಡ್ತಿದ್ದೆ, ಪಾತ್ರೆ ಮಾತ್ರ ತೊಳಿತಾ ಇರಲಿಲ್ಲ. ನಮ್ಮಮ್ಮ ಏನಾದರೂ ಊರಿಗೆ ಹೋದರೆ ಊರಿಗೆ ಹೋಗಿ ಬರೋವರೆಗೂ ನಾನು ತೊಳಿತಾನೆ ಇರಲಿಲ್ಲ, ಒಂದು ಡಬ್ಬಿಗೆ ಹಾಕಿ ತುಂಬಿಸಿಡ್ತಾ ಇದ್ದೆ ಪಾತ್ರೆನೇ ತೊಳೆಯೋಕೆ. ನಂಗೆ ಅದೇನೋ ಪಾತ್ರೆ ತೊಳೆಯೋದಂದ್ರೇ ಇಷ್ಟ ಇರ್ತಿರ್ಲಿಲ್ಲ. ಹಾಗೆ ಫುಲ್ಲು ಬಿಸಿಲಿಗೆ ಬಂದಿದ್ದಕ್ಕೆ ನನಗೆ ತಲೆನೋವೇ ಬಂದುಬಿಡ್ತು. ಹಾಗಾಗಿ ಫಸ್ಟ್ ಅವನಿಗೆ ಊಟ ಮಾಡಿಸಿ ಆಮೇಲೆ ಸಂಜೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಮತ್ತು ಸಂಜೆ ಅವನಿಗೆ ಹಾಲು ಕಾಯಿಸ್ಕೊಟ್ಟು ಮತ್ತು ನಾನು ಟೀ ಮಾಡ್ಕೊಂಡು ಕುಡಿದು ನೆಕ್ಸ್ಟು ನಮ್ಮ ಮನೆಯವರು ಅವ್ರ ಫ್ರೆಂಡ್ ಕೈಲಿ ಮಟನ್ ತರಿಸಿದ್ರು. ಹಾಗಾಗಿ ಅವ್ರು ಮಟನ್ ಸಾಂಬಾರು ಮಾಡು ಬರ್ತಾಯಿದ್ದೀನಿ ಅಂತ ಮತ್ತೆ ಬೇಗ ಮಟನ್ ಸಾಂಬಾರು ಮಾಡೋಣ ಅಂತ ನೋಡಿದ್ರೆ ಮಸಾಲೆ ಖಾಲಿ ಆಗಿಬಿಟ್ಟಿತ್ತು. ಅಂಗಡಿಗೆ ಹೋಗಿ ತೊಗೊಬಂದು ನಾನಿಲ್ಲಿ ಮಟನ್ ಸಾಂಬಾರು ಮಾಡ್ತಾಯಿದ್ದೆ. ನೆಕ್ಸ್ಟ್ ಮತ್ತೆ ಇನ್ನೇನು ಮುಗಿಸ್ಬಿಟ್ಟು ಆಟ ಆಡೋಣ ಅಂತೇಳಿ ಅವನ್ನ ಬೆಳಗ್ಗೆಯಿಂದ ಎಲ್ಲೂ ಈಚೆ ಕರ್ಕೊಂಡು ಹೋಗಿರಲಿಲ್ಲ ಅಂತ ಕೆಳಗಡೆ ಕರ್ಕೊಂಡೋದೆ. ಅಷ್ಟೊತ್ತಿಗೆ ನಮ್ಮ ಪಕ್ಕದ ಮನೆ ಅಂಕಲು ಕೂಡ ಬಂದು ಅವನ್ನ ಆಟೋದಲ್ಲಿ ಒಂದು ರೌಂಡು ಹೊಡೆಸಿದ್ರು. ಮತ್ತು ಕೆಳಗಡೆ ಅಷ್ಟೊತ್ತಿಗೆ ಅವ್ರ ಅಪ್ಪನೂ ಬಂದರು. ಅವನಿಗೆ ಗೊತ್ತಾಗಿಲ್ಲ ಫಸ್ಟು ಯಾರಿದು ಅನ್ನಂಗೆ, ನೋಡಿಬಿಟ್ಟು ಫುಲ್ಲು ಡ್ಯಾನ್ಸ್ ಮಾಡ್ತಾವನೆ ಫುಲ್ಲು ಖುಷಿಯಾಗಿ. ಮತ್ತು ಅವ್ರು ಬಂದ ತಕ್ಷಣ ನೋಡು ಅವ್ರ ಹತ್ರ ಹೆಂಗೆ ಫುಲ್ಲು ಡ್ಯಾನ್ಸು ಮತ್ತು ಫುಲ್ ಸ್ಟೇರಿಂಗ್ ಎಲ್ಲ ತಿರುಗಿಸ್ತಾನೆ ಹಂಗೆ. ಮತ್ತು ಅವ್ರ ಮನೆಗೆ ಬಂದ ತಕ್ಷಣ ಮತ್ತೆ ಅಡುಗೆ ಮಾಡಿ ರೆಡಿ ಮಾಡಿದ್ದೆ. ಅವರು ರೊಟ್ಟಿ ತಗೊಬಂದಿದ್ರು ಬರ್ತಾನೇನೆ ಅವರಿಗೆ, ಯಾಕಂದರೆ ಬಿಜಾಪುರಲ್ಲಿ ಅವರ ರೊಟ್ಟಿ ಬೇಕೇ ಬೇಕು. ನನಗೆ ಇವನಿಂದ ನನ್ನ ಕೈಲಿ ರೊಟ್ಟಿ ಮಾಡೋಕ್ಕೆ ಆಗಲ್ಲ, ಹಾಗಾಗಿ ಮಾಡ್ತೀನಿ ಬಟ್ ಯಾವಾಗಲೂ ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ಅವರು ಕೈಕಾಲು ಮುಖ ತೊಳ್ಕೊಂಬಂದರು. ನೆಕ್ಸ್ಟು ಊಟಕ್ಕೆಲ್ಲ ಕೂತ್ಕೊಂಡ್ವಿ. ಊಟ ಫಸ್ಟು ಅವ್ರ ಅಪ್ಪಂಗೆ ಮತ್ತು ಅವನಿಗೆ ಊಟ ಪಾಪಕ್ಕೆ ತಿನ್ಸಿದ ಮೇಲೇ ನಾನು ತಿನ್ನೋಕ್ಕಾಗೋದು. ಇವತ್ತಿನ ದಿನ ನಮ್ಮದು ಈ ಥರ ಇತ್ತು. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.